ಹಾಯ್, ಗುಡ್ ಈವ್ನಿಂಗ್. ಇವತ್ತು ಒಂದು ಸಖತ್ ಇಂಟ್ರೆಸ್ಟಿಂಗ್ ವಿಡಿಯೋ. ಯಾಕೆಂತ ಹೇಳಿದ್ರೆ ಸಾಕಷ್ಟು ನಾವು ಯಾವುದೋ ಕಾಸ್ಟ್ಲಿ ವೆಜಿಟೇಬಲ್ಸು, ಕಾಸ್ಟ್ಲಿ ಫ್ರೂಟ್ಸ್ನ ತಿಂತಾ ಇರ್ತೀವಿ. ನಮ್ಮ ದೇಶದಲ್ಲೇ ಸಿಗುವಂಥ ವೆರಿ ಚೀಪ್ ಆ್ಯಂಡ್ ಎಫೆಕ್ಟಿವ್ ಇಂಪ್ಯಾಕ್ಟ್ ಮತ್ತು ನ್ಯೂಟ್ರಿಷನ್ ಜಾಸ್ತಿ ಇರೋವಂತಹ ಒಂದು ಫ್ರೂಟ್ಸ್ ಬಗ್ಗೆ ಮಾತಾಡೋಣ. ಮತ್ತು ನನ್ನ ಫೇವ್ರೆಟ್ ಫ್ರೂಟ್ಸ್ ಕೂಡ ಅದೇ. ಮತ್ತಿನ್ಯಾಕೆ ತಡ ಈ ವಿಡಿಯೋನ ಶುರು ಮಾಡೋಣ. ಮತ್ತು ಹೆಲ್ತ್ಗೆ ಸಂಬಂಧಪಟ್ಟಂಗೆ, ವೆಯ್ಟ್ ಲಾಸ್, ವೆಯ್ಟ್ ಗೇನ್ಗೆ ಸಂಬಂಧಪಟ್ಟಂಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವೀಡಿಯೋಸ್ಗಳು ಕೂಡ ಇದೆ. ಸಾಕಷ್ಟು ಜನ ಅದನ್ನು ನೋಡಿ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಗೊತ್ತಿಲ್ಲದವ್ರಿಗೆ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋನ ನೀವು ನೋಡ್ತಾ ಇರೋದಕ್ಕೆ. ಹೆಸರೇ ಸೀಬೆಕಾಯಿ, ಚೇಪೆಕಾಯಿ, ಏನು ಬೇಕಾದ್ರೂ ಕರಿಬೋದು. ಬಟ್ ನಾವೆಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ಚೇಪೆಕಾಯಿ ಅಂತಲೇ ಕರಿತಿದ್ದಿದ್ದು. ಸೊ ನಿಮ್ಮಲ್ಲಿ ಎಲ್ಲ ಯಾರು ಚೇಪೆಕಾಯಿ ಅಂತಲೇ ಈಗಲೂ ಕರಿತಿದ್ದೀರಾ, ಆಗಲೂ ಕರಿತಿದ್ದೀರಾ, ಅವರು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡೋಣ. ಸೊ ಫಸ್ಟ್ ಆಫ್ ಆಲ್, ಇದು ಪ್ರಕೃತಿ ನಮಗೆ ಸಿಗುವಂತಹ ಒಂದು ಹಣ್ಣು. ಸೂಪರ್ ಡಿಲಿಷಿಯಸ್ ಆಗಿರುವಂಥ ಒಂದು ಹಣ್ಣು, ಕಾಯಿ, ಏನು ಬೇಕಾದ್ರೂ. ಯಾಕಂದರೆ ಕಾಯಿನಲ್ಲೂ ಸೂಪರಾಗಿ ರುಚಿ ಇರುತ್ತೆ, ಹಣ್ಣು ತುಂಬ ರುಚಿಯಾಗಿರುತ್ತೆ. ಕೆಂಪು, ಬಿಳಿ, ಹೈಬ್ರಿಡ್ ಅದೆಲ್ಲ ಆಮೇಲೆ ಮಾತಾಡ್ತಾ ಹೋಗೋಣ. ಪ್ರಕೃತಿ ಸಿಗೋದು ನಮಗೆ ನಮ್ಮ ಜನಸಂಖ್ಯೆಗೆ ಕಡಿಮೆ ಆದಾಗ, ಅದ್ರ ಕೊರತೆ ಆದಾಗ ಮನುಷ್ಯನೇ ಅದನ್ನು ಬಿತ್ತನೆ ಬೀಜಗಳಿಂದ ಮತ್ತು ಹೊಸ ಆವಿಷ್ಕಾರದಿಂದ ಆ ಗಿಡನ ಹುಟ್ಟಿಸೋದಕ್ಕೆ ಶುರು ಮಾಡ್ತಾನೆ. ಸೊ ಹಂಗಾಗಿ ಇವತ್ತು ನಮಗೆ ಚೇಪೆಕಾಯಿ ಎಲ್ಲ ಕಡೆನೂ ಸಿಗುತ್ತೆ, ಸೀಬೆಕಾಯಿ ಎಲ್ಲ ಕಡೆನೂ ಸಿಗುತ್ತೆ. ಮತ್ತು ಈಗ ಸಿಗ್ತಾ ಇರೋದು ಸೀಬೆಕಾಯಿ, ಅದು ಮನುಷ್ಯ ಕಂಡುಹಿಡಿದಿರೋಂಥ ಬಿತ್ತನೆ ಬೀಜದಿಂದ ಬಂದಿರೋವಂಥದ್ದು. ಪ್ರಕೃತಿಯಿಂದ ಬಂದಿರೋದು ಆಲ್ಮೋಸ್ಟು ಇಲ್ಲ ಇವಾಗ. ಯಾಕಂದರೆ ಅದೆಲ್ಲ ಸಿಗ್ತಾ ಇಲ್ವಲ್ಲ. ಈಗ ಎಲ್ಲ ಕೃಷಿ ಭೂಮಿ, ಎಲ್ಲ ವ್ಯವಸಾಯ ಭೂಮಿ ಎಲ್ಲ ಇವಾಗೆಲ್ಲ ಕನ್ವರ್ಷನ್ ಆಗ್ತಾ ಇದೆ. ಸೊ ಹಂಗಾಗಿ ನಿಜವಾದ ಚೇಪೆಕಾಯಿ ಸಿಗ್ತಾ ಇಲ್ಲ. ಇಟ್ಸ್ ಓಕೆ. ಸೊ ನಾರ್ಮಲಾಗಿ ಅದ್ರ ಬೆನಿಫಿಟ್ಸ್ನ ಇವತ್ತು ತಿಳ್ಕೊಳ್ಳೋಣ. ಮತ್ತು ತುಂಬ ಜನ ಬೆನಿಫಿಟ್ಸ್ನ ಗೂಗಲ್ ಹೋಗಿದ ತಕ್ಷಣ ಅದರಲ್ಲಿ ಏನು ಸಿಗುತ್ತೋ ಅದು ಆನ್ಸರ್ ಅಲ್ಲ ಅದು ಆ್ಯಕ್ಚುಲಿ. ಯಾಕಂದರೆ ಗೂಗಲ್ ಸಿಗುವಂಥದ್ದು ಏನು ಸೀಬೆಕಾಯಿ ಆಗಿರಲಿ, ಅದು ಎಷ್ಟೋ ದೇಶಗಳಲ್ಲಿದೆ. ಥೈಲ್ಯಾಂಡ್ ಇದೆ, ಮಲೇಷ್ಯಾದಲ್ಲಿದೆ, ಈಸ್ಟರ್ನ್ ಕಂಟ್ರೀಸ್, ವೆಸ್ಟರ್ನ್ ಕಂಟ್ರೀಸು, ಇಂಡಿಯಾ ಎಲ್ಲ ದೇಶದಲ್ಲೂ ಇದೆ. ಆ ಭೂಮಿಯಲ್ಲಿ ಇರುವಂಥ ನ್ಯೂಟ್ರಿಷನ್ಗೆ ಅನುಗುಣವಾಗಿ ಆ ನ್ಯೂಟ್ರಿಷನ್ಸ್ ವ್ಯಾಲ್ಯೂ ಅದರಲ್ಲಿ ಇರುತ್ತೆ. ಎಲ್ಲ ಕಡೆ ಅಮೆರಿಕಾದಲ್ಲಿ ಸಿಗೋ ಸೀಬೆಕಾಯಿನಲ್ಲಿರೋ ನ್ಯೂಟ್ರಿಷನ್ಗೂ, ಥೈಲ್ಯಾಂಡಲ್ಲಿ ಸಿಗೋ ನ್ಯೂಟ್ರಿಷನ್ಗೂ, ಇಂಡಿಯಾದಲ್ಲಿ ಸಿಗುವಂತಹ ಸೀಬೆಕಾಯಿಲಿರೋ ನ್ಯೂಟ್ರಿಷನ್ನು ಒಂದೇ ಆಗಿರೋದಿಲ್ಲ. ಸೊ ಅಲ್ಲಿ ಏನು ನಮಗೆ ಗೂಗಲಲ್ಲಿ ಇನ್ಫಾರ್ಮೇಷನ್ ಆಗ್ತಾರೋ ಅದು ಅಲ್ಲಿಂದ ಸಿಗುವಂಥದ್ದು. ಅದು 100 ಗ್ರಾಮ್ಗೆ ಇಷ್ಟು ನ್ಯೂಟ್ರಿಷನ್ ಸಿಗುತ್ತೆ, ಇಷ್ಟು ಸಿಗಲ್ಲ, ಅಥವಾ ಇದರ ಪ್ರಯೋಜನ ಇದ್ದರೆ ಇಲ್ಲ ಅಂತ ಹೇಳಿ ಅವ್ರು ಮೆನ್ಷನ್ ಮಾಡಿರ್ತಾರೆ ಅಷ್ಟೇ ವಿನಃ ಅದು ನಮಗೆ ಇಲ್ಲಿ KR ಮಾರ್ಕೆಟಲ್ಲಿ ಸಿಗುವಂಥ ಸೀಬೆಕಾಯಿಗೆ ಸಮ ಆಗೋದಿಲ್ಲ. ಸೊ ತುಂಬ ಡಿಫ್ರೆನ್ಸ್ ಇರುತ್ತೆ. ಬಟ್ ಇವತ್ತು ಏನೇನು ಇದೆ ಅನ್ನೋದಕ್ಕಿಂತ ಅದನ್ನು ತಗೊಳ್ಳೋದ್ರಿಂದ ಏನು ಬೆನಿಫಿಟ್ ಸಿಗುತ್ತೆ ಅಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಅದರಲ್ಲಿ ಫೈಬರ್ ಕಂಟೆಂಟ್ ಸ್ವಲ್ಪ ಚೆನ್ನಾಗಿರೋದ್ರಿಂದ ಸೊ ನಿಮ್ಮ ಡಯಟ್ರಿ ಫೈಬರ್ನ ಫುಲ್ಫಿಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಒಬ್ಬ ಮನುಷ್ಯನಿಗೆ ಕಡಿಮೆ ಅಂದ್ರೂ ಕೂಡ 25-35 ಗ್ರಾಮ್ ಅಷ್ಟು ಎವ್ರಿಡೇ ನಾರಿನಂಶ ಅಂದರೆ ಫೈಬರ್ ಬೇಕಾಗುತ್ತೆ. ಸೊ ನೀವು ಸೀಬೆಹಣ್ಣು ಸೇವಿಸೋದ್ರಿಂದ ಅಥವಾ ಕಾಯಿನ ಸೇವಿಸೋದ್ರಿಂದ ನಿಮ್ಗೊಂದು ಲೆವೆಲ್ಗೆ ಫೈಬರ್ ಸಿಗುತ್ತೆ. ಎಷ್ಟು ಅಂತ ಕೇಳಕ್ಕೆ ಹೋಗಬೇಡಿ, ಯಾಕಂದರೆ ನಾನು ಆವಾಗಲೇ ಹೇಳಿದ್ನಲ್ಲ, ಇಟ್ಸ್ ಡಿಪೆಂಡ್ಸ್ ಆನ್ ಎಲ್ಲಿ ಬೆಳೆದಿರೋವಂಥದ್ದು, ಬ್ರೀಡು, ಯಾವ ದೇಶದ ತಳಿ, ಯಾವ ಮಣ್ಣು, ಅದು ನಿಮಗೆ ಎಷ್ಟು ಸಿಕ್ತು, ಹಣ್ಣಾಗಿ ತಿಂದ್ರ, ಕಾಯಾಗಿ ತಿಂದ್ರ, ಇದೆಲ್ಲ ಮ್ಯಾಟರ್ ಆಗುತ್ತೆ. ಓಕೆ. ಸೊ ಇನ್ನೊಂದು, ಇದರಲ್ಲಿ ಮೆಡಿಕಲ್ಗೆ ಸಂಬಂಧಪಟ್ಟಂಗೆ ನೋಡ್ತಾ ಬಂದರೆ ಬ್ಲಡ್ ಶುಗರ್ನ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಅದು ಸರ್ವೆ ಪ್ರಕಾರ ಹೇಳ್ತಾ ಇರೋದು. ಮತ್ತು ಇದು ಹಾರ್ಟ್ ಹೆಲ್ತ್ನ ಇದು ಮೈಂಟೈನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಇದು ಗುಡ್ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿ ಇದರಲ್ಲಿ ಕೊಟ್ಟಿದ್ದಾರೆ. ಮತ್ತು ಒಂದಷ್ಟು ಫ್ರೀ ರ್ಯಾಡಿಕಲ್ಸ್ ವಿರುದ್ಧ ಹೋರಾಡುವಂತಹ ಗುಣ ಇದರಲ್ಲಿದೆ. ಅಫ್ಕೋರ್ಸ್ ಹಣ್ಣುಗಳಲ್ಲಿ, ತರಕಾರಿಗಳಲ್ಲಿ ಇರುವಂತಹ ಒಂದು ಅಮೇಝಿಂಗ್ ಐಟಮ್ ಅಂತ ಹೇಳಿದ್ರೆ ಅದು ಆ್ಯಂಟಿ ಆಕ್ಸಿಡೆಂಟ್ಸ್. ಇದಂತೂ ಅಮೇಝಿಂಗ್ ಆಗಿರುತ್ತೆ. ಸೂಪರಾಗಿ ನಿಮ್ಮ ಡಯಟ್ನಲ್ಲಿ ಇದನ್ನ ಆ್ಯಡ್ ಮಾಡ್ಕೋಬಹುದು. ನೆಕ್ಸ್ಟು ಲೇಡೀಸ್ಗೆ ಇದು ಮೆನ್ಸ್ಟ್ರಲ್ ಸೈಕಲ್ ಟೈಮಲ್ಲಿ ಕಾಡುವಂತಹ ಪೇಯ್ನ್ಗಳನ್ನ ರಿಸಾಲ್ವ್ ಮಾಡೋದಕ್ಕೆ, ಒಂದು ಲೆವೆಲ್ಗೆ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಇಲ್ಲಿ ಫೈಬರ್ ಇರೋದ್ರ ಡೈಜೆಸ್ಟಿವ್ ಸಿಸ್ಟಮ್ನ ಚೆನ್ನಾಗಿ ಇಟ್ಕೊಳ್ಳೋದು ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ಅದು ಆಲ್ಮೋಸ್ಟ್ ಯೂಸ್ ಮಾಡ್ಕೋಬೋದು. ಒಂದು ಆಲ್ಮೋಸ್ಟ್ 10-12% ಅಂದರೆ ನೀವು 100 ಗ್ರಾಮ್ ಹಣ್ಣು ತಿಂದರೆ ಅದರಲ್ಲಿ 10-12 ಗ್ರಾಮ್ನಷ್ಟು ನಿಮಗೆ ಫೈಬರೇ ಸಿಗುತ್ತೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಎಕ್ಸಾಕ್ಟ್ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ, ಒಂದು ಲೆವೆಲ್ಗೆ ಹೆಚ್ಚು ಕಡಿಮೆ ಸಿಗುತ್ತೆ. ನೆಕ್ಸ್ಟು ಈ ಥರ ಐಟಮ್ಸ್ಗಳು ನೀವು ಆ್ಯಡ್ ಮಾಡೋದ್ರಿಂದ ನಿಮ್ಮ ಕ್ಯಾಲೋರಿ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಸೊ ನಿಮಗೆ ಇದು 100 ಗ್ರಾಮ್ಸ್ಗೆ ಹೆಚ್ಚು ಕಮ್ಮಿ ಒಂದು 35-40 ಕ್ಯಾಲೋರೀಸ್ ಅಷ್ಟೇ ಇರೋದ್ರಿಂದ ಸೊ ನಿಮ್ಮ ಡಯಟ್ರಿ ವೈಟ್ ಮ್ಯಾನೇಜ್ಮೆಂಟ್ ಮಾಡೋದು ಕೂಡ ನಿಮ್ಮ ಮಧ್ಯಾಹ್ನ ಡಯಟ್ನಲ್ಲಿ ಇದನ್ನ ಆ್ಯಡ್ ಮಾಡ್ಕೋಬಹುದು. ಆಲ್ಮೋಸ್ಟ್ ಒಂದು 35-40 ಆಜು ಬಾಜುಲ್ಲೇ ಬರುತ್ತೆ ಕ್ಯಾಲೋರಿ.
ನೆಕ್ಸ್ಟು ತುಂಬ ಇಂಪಾರ್ಟೆಂಟು, ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ಗಳ ಸಂಖ್ಯೆ ಜಾಸ್ತಿ ಇದೆ. ಕ್ಯಾನ್ಸರ್ ಮತ್ತು ಹಾರ್ಟ್ಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಜಾಸ್ತಿ ಆಗ್ತಿದೆ. ಸೊ ಅಫ್ಕೋರ್ಸ್ ಇದು ಫ್ರೀ ರ್ಯಾಡಿಕಲ್ಸ್ ವಿರುದ್ಧ ಹೋರಾಡುವಂಥ ಗುಣ ಇರೋದ್ರಿಂದ ಇದು ನಿಮ್ಮ ಕ್ಯಾನ್ಸರ್ ಸೆಲ್ಸ್ ಜಾಸ್ತಿ ಆಗದೆ ಇರೋಗೆ ನೋಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಈ ಥರ ನಮ್ಮ ಡಯಟ್ನಲ್ಲಿ ಈ ಥರ ಒಂದು ಹಣ್ಣನ್ನು ಆ್ಯಡ್ ಮಾಡೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಖಂಡಿತ ಇದೆ. ಅದರಲ್ಲಿ ಇದು ಕೂಡ ಒಂದಿದೆ, ಫ್ರೀ ರ್ಯಾಡಿಕಲ್ಸ್ ವಿರುದ್ಧ ಹೋರಾಡುವಂಥ ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ಸ್ನ ಇದು ಹೊಂದಿದೆ. ಮತ್ತು ಡೆಡ್ ಸೆಲ್ಸ್ನ ಮತ್ತು ಅನ್ಹೆಲ್ತಿ ಸೆಲ್ಸ್ನ ಇದನ್ನು ಪ್ರಿವೆಂಟ್ ಮಾಡಿ ಹೆಲ್ತಿ ಸೆಲ್ಸ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ. ಅಫ್ಕೋರ್ಸ್ ಇದು ಹ್ಯುಮಿನಿಟಿ ಬೂಸ್ಟರ್, ಬಿಕಾಸ್ ವಿಟಮಿನ್ ಸಿ ನಂಬರ್ 2 ಪ್ಲೇಸ್ನಲ್ಲಿ ಇದೇನೆ. ವಿಟಮಿನ್ ಸಿ ಆಮ್ಲ ಬೆಟ್ಟದ ನೆಲ್ಲಿಕಾಯಿ ಆದಮೇಲೆ ಸ್ಟೇಜ್ 2ನಲ್ಲಿ ಇರೋದು ಇದೇನೆ. ಸೊ ಹಂಗಾಗಿ ವಿಟಮಿನ್ ಸಿ ತುಂಬ ಚೆನ್ನಾಗಿರೋದ್ರಿಂದ ನಿಮಗೆ ಸಖತ್ತು ಹೆಲ್ಪ್ ಆಗುತ್ತೆ, ಹ್ಯುಮಿನಿಟಿಗೂ ಹೆಲ್ಪ್ ಆಗುತ್ತೆ. ಅಫ್ಕೋರ್ಸ್ ನಿಮಗೆ ಸ್ಕಿನ್ ಕೂಡ ಒಂದು ಲೆವೆಲ್ಗೆ ಹೆಲ್ಪ್ ಆಗುತ್ತೆ. ತುಂಬ ರಿಚೆಸ್ಟ್ ಅಂತ ಹೇಳೋಕ್ಕಾಗಲ್ಲ, ಒಂದು ಲೆವೆಲ್ಗೆ ಇದೆ ವಿಟಮಿನ್ ಸಿ. ಹಾಗಾಗಿ ನಿಮ್ಮ ಡಯಟ್ನಲ್ಲಿ ಇದನ್ನು ಕೂಡ ಆ್ಯಡ್ ಮಾಡಬಹುದು. ಅಫ್ಕೋರ್ಸ್ ಇದರಲ್ಲಿ ವಿಟಮಿನ್ ಸಿ ಇರುತ್ತೆ ನಿಮ್ಮ ಸ್ಕಿನ್ಗೆ ಮತ್ತು ನಿಮ್ಮ ಹೇರ್ಗೆ, ನಿಮ್ಮ ಸ್ಕಿನ್ ಲೈನ್ಸ್ಗೆ ಏನು ಕೊಲಾಜನ್ ಪ್ರೊಡಕ್ಷನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ಇದಿಷ್ಟು ಇದರಲ್ಲಿರುವಂತಹ ಬೆನಿಫಿಟ್ಸ್. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಹೋದರೆ ಇದರಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಇದೆ ಅನ್ನೋದಕ್ಕೂ ಇಷ್ಟಿದೆ ಅಂತ ಒಂದು ಅಂದಾಜಲ್ಲಿ ಹೇಳ್ತೀನಿ, ಬಟ್ ಇದು ಎಕ್ಸಾಕ್ಟ್ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ, ಸರಿನಾ. ಸೊ ವಿಟಮಿನ್ ಎ ನಿಮಗೆ 31 UA ಇದೆ, ಆಮೇಲೆ ಫೋಲೇಟ್ ಕೂಡ ಇದೆ, ಪೊಟ್ಯಾಷಿಯಮ್ ಇದೆ, ಮತ್ತು ನಿಮ್ಗೆ ಆಲ್ರೆಡಿ ಡಯಟ್ರಿ ಫೈಬರ್ ಬಗ್ಗೆ ಹೇಳಿದೆ, ಅದು ಆಲ್ರೆಡಿ ಇದೆ. ಕಾರ್ಬೋಹೈಡ್ರೇಟ್ಸ್ ತುಂಬಾ ಕಡಿಮೆ ಇದೆ. ಇದರಲ್ಲಿ ವಿಟಮಿನ್ ಸಿ ತುಂಬ ಚೆನ್ನಾಗಿದೆ. ಓಕೆ, ಸೊ ಇದಿಷ್ಟು ಇದರ ಸಿಂಪಲಾಗಿ ತಿಳ್ಕೊಳ್ಳಿ. ಇದರಲ್ಲಿ ಏನು ಅಂಥದ್ದು ನೀವು ಸಿಗೋದೆಲ್ಲ ಇದರಲ್ಲಿ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಬಟ್ ಯಾಕೆ ಇವತ್ತು ಇದ್ರ ಬಗ್ಗೆ ಹೇಳಿದೆ ಅಂತ ಹೇಳಿದ್ರೆ, ಸಾಕಷ್ಟು ಜನ ಇಲ್ಲಿ ಆಪಲ್ಲು, ದಾಳಿಂಬೆ ಮತ್ತು ಈ ಡ್ರ್ಯಾಗನ್ ಫ್ರೂಟ್ಸು, ಕಿವಿ ಈ ಥರ ಕಾಸ್ಟ್ಲಿಯೆಸ್ಟ್ ಫುಡ್ಸ್ಗಳ್ನ ಯೂಸ್ ಮಾಡ್ತಿದ್ದಾರೆ. ಬಟ್ ನಮ್ಮ ದೇಶದಲ್ಲಿ ಯಥೇಚ್ಛವಾಗಿ ಸಿಗುವಂಥ ಈ ಸೀಬೆಕಾಯಿ ಅಲಿಯಾಸ್ ಚೇಪೆಕಾಯಿನ ಕೋವಾ ಏನೇನು ಹೇಳ್ತೀವೋ ಇದನ್ನು ನಾವು ಮರ್ತ್ಬಿಟ್ಟಿದ್ದೀವಿ. ತುಂಬ ಜನ ಇದನ್ನ ತಿಂದರೆ ಶೀತ ಆಗುತ್ತೆ, ಕೆಮ್ಮು ಬರುತ್ತೆ, ಜ್ವರ ಬರುತ್ತೆ, ನೆಗಡಿ ಬರುತ್ತೆ, ಹುಳ ಇರುತ್ತೆ, ಹೀಗೆಲ್ಲ ರೀಲ್ ಬಿಡ್ತಾ ಇರ್ತಾರೆ. ಆ್ಯಕ್ಚುಲಿ ಈ ಥರ ಹಣ್ಣು ತರಕಾರಿಗಳು ತಿನ್ನೋದ್ರಿಂದ ಯಾವ ಕಾಯಿಲೆ ಕಸರೆಗಳು ಬರೋಲ್ಲ. ಇದು ಮಿತ್. ನಾಟ್ ಓನ್ಲಿ ಸೀಬೆಕಾಯಿ, ನೀವು ಯಾವುದೇ ಹಣ್ಣು ತಿಂದರೂ ಕೂಡ ನಿಮ್ಗೆ ಯಾವ ರೀತಿಯೂ ಪ್ರಾಬ್ಲಮ್ ಆಗೋಲ್ಲ. ಹಂಗೇನಾದರೂ ಆಗಿದೆ ಅಂತ ಹೇಳಿದ್ರೆ ಅದು ನಿಮ್ಮ ಬಾಡಿಲಿ ಪ್ರಾಬ್ಲಮ್ ಇರುತ್ತೆ ವಿನಃ, ನಿಮ್ಮದು ಇಮ್ಯೂನ್ ಸಿಸ್ಟಮ್ ರೆಸಿಸ್ಟೆನ್ಸ್ ಪವರಲ್ಲಿ ಪ್ರಾಬ್ಲಮ್ ಇರುತ್ತೆ ವಿನಃ ಹಣ್ಣು ತರಕಾರಿಯಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರೋದಿಲ್ಲ. ಈಗ ನಾನು ಆಪಲ್ ತಿಂದರೆ ನನಗೇನಾಗಲ್ಲ, ಬಟ್ ನಾನು ಹೆಂಡತಿ ತಿಂದರೆ ಅವ್ರಿಗೆ ಶೀತ ಆಗುತ್ತೆ ಅಂದರೆ ಅದರ ಅರ್ಥ ಆಪಲ್ದು ಪ್ರಾಬ್ಲಮ್ ಅಲ್ಲ, ಅವ್ರದ್ದು ಬಾಡಿದು ಪ್ರಾಬ್ಲಮ್. ಸೊ ತುಂಬ ಜನ ಹಿಂಗೆ ಹೇಳ್ತಾರೆ, ನುಗ್ಗೆಕಾಯಿ ತಿಂದರೆ ಹೀಟ್ ಆಗುತ್ತೆ, ಮೊಸರು ತಿಂದರೆ ಹೀಟ್ ಆಗುತ್ತೆ, ಕಲ್ಲಂಗಡಿ ತಿಂದರೆ ಕೋಲ್ಡ್ ಆಗುತ್ತೆ, ಹಿಂಗೆ ಸುಮ್ಮನೆ ಸುಳ್ಳು ಹೇಳ್ಕೊಂಡು ನೋಡಾಕ್ತಿರ್ತೀವಿ. ಯಾವತ್ತೂ ಕೂಡ ಯಾಕೆ ಹೀಟ್ ಆಗ್ತಿದೆ ನನಗೆ, ಅವ್ನಿಗಾಗ್ದ್ರೆ ನನಗೆ ಆಗ್ತಿದೆ ಅಂತ ಯೋಚನೆ ಮಾಡಲ್ಲ. ಸೊ ನೀವು ಆಪಲು, ದಾಳಿಂಬೆ ಮತ್ತು ಯಾವುದಾದ್ರು ಕಾಸ್ಟ್ಲಿಗಳು ತಿಂತಾ ಇದ್ದೀರೋ, ಐಟಮ್ಸ್ಗಳು ತಿಂತಾ ಇದ್ದೀರೋ, ನಿಮ್ಮ ಡಯೆಟ್ನಲ್ಲಿ ಈ ಒಂದು ಹಣ್ಣನ್ನು ಆ್ಯಡ್ ಮಾಡಿ. ಅದು ಕೂಡ ಸಿಪ್ಪೆ ಸಮೇತ ತಿನ್ನೋ ಅದನ್ನು ನೋಡ್ಕೊಳ್ಳಿ. ಜ್ಯೂಸೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಫೈಬರ್ ಹೊರಟೋಗುತ್ತೆ. ನೀವು ಹಾಗೆ ಅಗದು ಜಗದು ಚಚ್ಚಿ ತಿನ್ನಿ, ಸೂಪರಾಗಿರುತ್ತೆ. ಬೇಕಾದ್ರೆ ಒಂದು ಚಿಟಿಕೆ ಒಂಚೂರು ಉಪ್ಪು ಕೂಡ ಮಿಕ್ಸ್ ಮಾಡ್ಕೊಂಡು ತಿನ್ನಿ. ತುಂಬ ಅದ್ಭುತವಾದಂಥ ಹಣ್ಣು. ಈ ಹಣ್ಣನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಸರಿನಾ. ಮತ್ತು ಇದು ವಿಟಮಿನ್ ಸಿನಲ್ಲಿ ಸ್ಟೇಜ್ 2ನಲ್ಲಿರೋವಂಥದ್ದು, ಏನು ಸ್ಥಾನ 2ನೇ ಸ್ಥಾನದಲ್ಲಿರುವಂತಹ ಒಂದು ಹಣ್ಣು. ನಿಂಬೆಹಣ್ಣು ಇದೆ, ಬಟ್ ಅದಕ್ಕಿಂತ ಇದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಇದು. ಸೊ ನೀವು ಇದನ್ನು ಕೂಡ ಆ್ಯಡ್ ಮಾಡ್ಬೋದು. ಆದಷ್ಟು ನೋಡಿ ನಿಮ್ಮದು ಲೋಕಲ್ ಚೇಪೆಕಾಯಿನ ತಿನ್ನೋದಕ್ಕೆ ಟ್ರೈ ಮಾಡಿ. ಇವಾಗೆಲ್ಲ ಹೈಬ್ರಿಡ್ ಸಿಗ್ತಾ ಇದೆ, ಬಟ್ ಥೈಲ್ಯಾಂಡು, ಬ್ಯಾಂಕಾಕ್ ಇವೆಲ್ಲ ಸಿಗ್ತಾ ಇದೆ. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಆದಷ್ಟು ನಿಮ್ಮ ಮನೆ ಸುತ್ತಮುತ್ತ ಇರೋವಂಥದ್ದು ಲೋಕಲಾಗಿ ಅವೈಲೇಬಿಲಿಟಿ ಇರೋವಂಥ ಸೀಬೆಕಾಯಿನ ತಿನ್ನೋದ್ರಿಂದ ನಿಮಗೆ ಹ್ಯುಮಿನಿಟಿ ಹೆಲ್ತ್ ಇನ್ಕ್ರೀಸ್ ಆಗುತ್ತೆ, ಡೈಜೆಸ್ಟ್ ಸಿಸ್ಟಮ್ ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ ಫೈಬರ್ ಇರೋದ್ರಿಂದ ಒಂದಷ್ಟು ಟ್ರೇಸ್ ಮಿನರಲ್ಸ್ ಕೂಡ ಸಿಗುತ್ತೆ, ಪೊಟ್ಯಾಷಿಯಮ್, ಮ್ಯಾಗ್ನೀಷಿಯಮ್, ಫಾಸ್ಫರಸ್ಸು, ಬ್ಯಾಕ್ಸೈಡ್, ಹೀಗೆ ಒಂದಷ್ಟು ಟ್ರೇಸ್ ಮಿನರಲ್ ಕೂಡ ಸಿಗುತ್ತೆ. ಕಾರ್ಬೋಹೈಡ್ರೇಟ್ಸ್ ಬಹಳ ಕಡಿಮೆ ಇರೋದ್ರಿಂದ ನಿಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಹೆಲ್ಪ್ ಆಗುತ್ತೆ. ಕ್ಯಾಲರಿ ಕಡಿಮೆ ಇರೋದ್ರಿಂದ ನಿಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಪ್ರೋಟೀನ್ ಗೀಟಿನೆಲ್ಲ ಅಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗಬೇಡಿ. ಅದೆಲ್ಲ ವೆಜಿಟೇಬಲ್ಸ್, ಫ್ರೂಟ್ಸಲ್ಲೆಲ್ಲ ನೆಗ್ಲಿಜಿಬಲ್ ಅದಿರುತ್ತೆ. ಸರಿನಾ. ವಿಟಮಿನ್ ಎ ಕೂಡ ನೆಗ್ಲಿಜಿಬಲ್. ಸೊ ಹಂಗಾಗಿ ವಿಟಮಿನ್ ಸಿ ಮತ್ತು ಫೈಬರ್ ಚೆನ್ನಾಗಿರೋದ್ರಿಂದ ನೀವು ಇದನ್ನು ಆ್ಯಡ್ ಮಾಡ್ಬೋದು. ಮಿಸ್ ಮಾಡದೆ ಆ್ಯಡ್ ಮಾಡಿ. ಸೂಪರ್ ಪ್ರಾಡಕ್ಟ್. ಸೊ ನೆಕ್ಸ್ಟ್ ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬೈ.